ಹಾಯ್ ನನ್ನೆಲ್ಲ ವೀಕ್ಷಕರಿಗೂ ಸ್ವಾಗತ. ಹೂಕೋಸು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಹೂಕೋಸಿನಿಂದ ನಾವು ಗೋಬಿ ಮಂಚೂರಿ, ಗೋಬಿ 65 ಹಾಗೂ ಸಾಂಬಾರ್ ರೆಸಿಪಿಗಳಲ್ಲೂ ಸಹ ನಾವು ಬಳಸ್ಕೊತಾ ಇದ್ದೀವಿ. ನಾನಿಲ್ಲಿ ಗೋಬಿನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಸಾಂಬಾರು ಮಾಡಲಿಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ನಾನಿಲ್ಲಿ ಟೊಮೊಟೊ ಹಣ್ಣು, ಈರುಳ್ಳಿ ಹಾಗೂ ಕಾಯಿ ಹಾಲನ್ನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಪಲಾವ್ ಎಲೆನ ಹಾಕ್ಕೊಳ್ಳೋಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಆಗಷ್ಟು ಅರಿಶಿನ, ಸ್ವಲ್ಪ ಖಾರದ ಪುಡಿ ಹಾಗೂ ನಾನು ಕಾಯಿ ತುರಿದ್ಬಿಟ್ಟು ಹಾಲು ತೆಗೆದಿಟ್ಕೊಂಡಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕಿ ಪಲಾವ್ ಎಲೆ, ಈರುಳ್ಳಿ, ಟೊಮೆಟೊ ಹಣ್ಣು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಈಗ ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಹೂಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹೂಕೋಸನ್ನ ದೊಡ್ಡ ಪೀಸಾಗಿ ಹೆಚ್ಕೊಂಡಿದ್ದೀನಿ. ಇದು ದೊಡ್ಡಕ್ಕಿದ್ದಷ್ಟು ನಮಗೆ ತಿನ್ನಲಿಕ್ಕೆ ಚೆನ್ನಾಗಿ ಸಿಗುತ್ತೆ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಹಾಗೆ ಮುಚ್ಚಿಟ್ಟು ಸ್ವಲ್ಪ ತವೆಯಲ್ಲೇ ಬೇಯಿಸೋಣ. ಈಗ ನೋಡಿರಿ ಫ್ರೆಂಡ್ಸ್, ಇದು ಈಗ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಇದು ಬಂದಿದೆ. ಇದಕ್ಕೆ ಇವಾಗ ನಾನು ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿಣ ಮತ್ತು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಆದ್ರ ಮೇಲೆ ನಾನು ಇದಕ್ಕೆ ಕಾಯಿ ಹಾಲನ್ನ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಾಯಿ ಹಾಲು ಹಾಕಿದ ಮೇಲೆ ಅದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು. ನಾನು ಇದಕ್ಕೆ ಹುಣಸೆ ಹುಳಿನ ನೀರು ಮಾಡಿ ಹಾಕ್ತಾ ಇದ್ದೀನಿ. ನನಗೆ ಸಾಂಬಾರು ಅವಶ್ಯಕತೆ ಇರೋದ್ರಿಂದಾಗಿ ನೀರನ್ನು ನಾನು ಬಚ್ಕೊಂಡಿಲ್ಲ. ಕಾಯಿ ಹಾಲಲ್ಲೇ ಇದು ತುಂಬ ಚೆನ್ನಾಗಿ ಬೇಯುತ್ತೆ. ನೀವು ಬೇಕಾದ್ರೆ ಕಾಯಿ ಹಾಲಲ್ಲೇ ಮಾಡ್ಬೋದು. ನೋಡಿ, ಇವಾಗ ನಾನು ತಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಕಾಯಿ ಹಾಲಲ್ಲಿ ಮಾಡಿರೋದ್ರಿಂದಾಗಿ ಟೇಸ್ಟ್ ಇರುತ್ತೆ. ನಿಮಗಿದು ಇಷ್ಟವಾದರೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.